ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತು ಟಾಪಿಕ್ ಬಂದು ರೇಖಿ. ರೇಖಿ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ರೇಖಿ ಅಂದ್ರೇನು, ರೇಖಿ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಮನುಷ್ಯನಲ್ಲಿ ಎಷ್ಟು ಚಕ್ರ ಇರ್ತವೆ, ಅದು ಯಾವ್ಯಾವ ಚಕ್ರ, ಅವು ಯಾವ ಬಣ್ಣದಲ್ಲಿರುತ್ತೆ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ರೇಖಿನ ಎಷ್ಟೋ ಜನ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಗೂಗಲಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಇದನ್ನು ತಗೊಂಡು ಪ್ರಾಕ್ಟೀಸ್ ಮಾಡೋಂಥದ್ದು ಮಾಡ್ತಾ ಇದ್ದಾರೆ. ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ರೇಖಿ ಅಂದರೆ ಏನು ಅಂತ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ. ಅವರು ಯಾವ ಥರ ಪ್ರಾಕ್ಟೀಸ್ ಹೇಳ್ಕೊಡ್ತಾರೆ ಆ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಖಂಡಿತ ಅದು ತುಂಬಾ ತಪ್ಪು. ಆ ಥರ ಮಾಡಿದ್ದಲ್ಲಿ ಮತ್ತಷ್ಟು ಸಮಸ್ಯೆಗೆ ನಾವು ಒಳಗಾಗ್ತೀವಿ. ಈ ಒಂದು ರೇಖಿಯನ್ನು ಗುರುಗಳ ಮಾರ್ಗದಲ್ಲಿಯೇ ಹೋಗಬೇಕು. ರೇಖಿಯನ್ನು ಒಂದು ದೀಕ್ಷೆಯನ್ನು ಪಡೆದ ನಂತರದಲ್ಲೇ ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಅಂಥದ್ದು ಪದ್ಧತಿ ಇದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ರೇಖಿ ಮಾಸ್ಟರ್ಸ್ಗಳಿರ್ತವೆ, ನಿಮ್ಗೆ ಯಾವ ಮಾಸ್ಟರ್ಸ್ ಇಷ್ಟ, ನಮ್ಮಲ್ಲೂ ಕೂಡ ರೇಖಿಯ ದೀಕ್ಷೆ ನೀವು ಪಡೆದುಕೊಳ್ಬೋದು. ರೇಖಿಯ ದೀಕ್ಷೆ ಪಡೆದ ನಂತರನೇ ರೇಖಿಯ ಏನು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ, ಗುರುಗಳ ಮಾರ್ಗದಲ್ಲೇ ಹೋಗಬೇಕಾಗಿರುತ್ತೆ. ಹಾಗಾಗಿ ಯೂಟ್ಯೂಬಲ್ಲಾಗಲಿ ಗೂಗಲಲ್ಲಾಗಲಿ ನೀವು ಸರ್ಚ್ ಮಾಡಿಕೊಂಡು ಆ ಒಂದು ಪ್ರಾಕ್ಟೀಸ್ನ ಖಂಡಿತ ಮಾಡಬೇಡಿ. ನಿಮ್ಮ ಸಮಸ್ಯೆ ಇದ್ದರೆ ಮತ್ತಷ್ಟು ಸಮಸ್ಯೆ ಹೆಚ್ಚಾಗೋಂಥದ್ದು ಇರುತ್ತೆ. ಈ ಒಂದು ರೇಖೆ ಫಸ್ಟ್ನೇ ದೀಕ್ಷೆಯನ್ನು ಪಡೆದ ನಂತರ ನಮಗೆ ಒಂದು 24 ಪಾಯಿಂಟ್ಸ್ ಹಸ್ತಕ್ರಮ ಇರುತ್ತೆ, 21 ದಿನ ಇರುತ್ತೆ. ಈ ಒಂದು ಹಸ್ತಕ್ರಮ ಮಾಡೋದ್ರಿಂದ ನಮ್ಮಲ್ಲಿರೋ ಅಂಥ 7 ಚಕ್ರಗಳು ಕೂಡ ಕ್ಲೀನ್ಸ್ ಆಗ್ತಾ ಬರುತ್ತೆ. ಆ ಒಂದು 7 ಚಕ್ರಕ್ಕೂ ಕೂಡ ಎನರ್ಜಿ ಸಿಗ್ತಾ ಬರುತ್ತೆ. ಹಾಗಾಗಿ ಈ ರೇಖೆಯಿಂದ ತುಂಬಾ ಅದ್ಭುತವಾದ ಶಕ್ತಿ ಇದೆ. ನಮ್ಮ 7 ಚಕ್ರನೂ ಕೂಡ ಕ್ಲೀನ್ಸ್ ಮಾಡ್ತಾ ಬಂದಂಗೆಲ್ಲ ನಿಮಗೆ ಅನುಭವಗಳು ಗೊತ್ತಾಗುತ್ತೆ. ಆರೋಗ್ಯದಲ್ಲಾಗ್ಬೋದು, ಆರ್ಥಿಕದಲ್ಲಾಗ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ತೀವಿ. ಹಾಗಾಗಿ ಪ್ರತಿನಿತ್ಯನೂ ಈ ರೇಖೆಯ ಒಂದು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಜೀವನ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ರೇಖೆಯನ್ನು ಒಬ್ಬ ಗುರುಗಳ ಮಾರ್ಗದಲ್ಲಿ ಹೋಗೋದು ತುಂಬಾ ಅನುಕೂಲ ಅಂತಲೇ ಹೇಳ್ತೀನಿ. 21 ದಿನ ರೇಖೆಯ ಪ್ರಾಕ್ಟೀಸ್ ಮಾಡುವಂಥದ್ದು ನೆಕ್ಸ್ಟ್ನೇ ಲೆವೆಲ್ಲು. ನೀವು 2ನೇ ದೀಕ್ಷೆಯನ್ನು ಪಡೆದುಕೊಳ್ಬೋದು. 21 ದಿನ ಆದಮೇಲೆ 2ನೇ ದೀಕ್ಷೆಯಲ್ಲಿ ಸೇಮ್ ಹಸ್ತಕ್ರಮ ಇರುತ್ತೆ. ನಿಮಗೆ 3 ಸಿಂಬಲ್ನ ಕೊಡ್ತೀವಿ. ನೆಕ್ಸ್ಟ್ ನಾವು ಚಕ್ರ ಧ್ಯಾನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ನಮ್ಮಲ್ಲಿರೋಂಥ ಸಮಸ್ಯೆಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂತ ಖಂಡಿತ ತಿಳಿಸ್ತಾ ಬರ್ತೀವಿ. ಹಾಗಾಗಿ ನೋಡಿ, ಈ ಒಂದು ತಪ್ಪನ್ನು ಖಂಡಿತ ಮಾಡಬೇಡಿ. ನೀವು ಒಂದು ಆನ್ಲೈನಲ್ಲಿ ಒಂದು ಯೂಟ್ಯೂಬಲ್ಲಾಗಲಿ ಗೂಗಲಲ್ಲಾಗಲಿ ಸರ್ಚ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋ ಅಂಥದ್ದು ತುಂಬಾ ತಪ್ಪು. ನೀವು ಗುರುಗಳ ಮಾರ್ಗದಲ್ಲಿಯೇ ಹೋಗಿ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ರೇಖೆಯನ್ನು ಕಲಿತಾಗ ಒಬ್ಬೊಬ್ಬರು ಮನೆಯಲ್ಲೂ ಒಬ್ಬೊಬ್ಬರು ರೇಖೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಒಂದು ಮನೆಯಲ್ಲಿ ಪ್ರತಿಯೊಂದು ಸಿಗ್ತಾ ಬರುತ್ತೆ. ನಮಗೆ ಪ್ರತಿಯೊಂದು ಎನರ್ಜಿನೂ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಒಂದು ಆರೋಗ್ಯದಲ್ಲಿ ನೀವು ಒಳ್ಳೆಯದನ್ನು ಕಾಣ್ಬೋದು. ಹಣದ ಸಮಸ್ಯೆ ಇದ್ದರೆ ಒಳ್ಳೆಯದಾಗ್ತಾ ಬರುತ್ತೆ. ಮನೆಯಲ್ಲಿ ನೆಗೆಟಿವ್ ಇದ್ದರೆ ರಿಮೂವ್ ಮಾಡ್ಬೋದು. ಪ್ರತಿಯೊಂದು ಕೂಡ ಈ ಒಂದು ರೇಖೆಯಿಂದ ನಮಗೆ ಸಿಗ್ತಾ ಬರುತ್ತೆ. ಅಂದರೆ ಈ ರೇಖೆಯ ಅಭ್ಯಾಸ ಅಂಥ ಒಂದು ಅದ್ಭುತವಾದ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನಾದರೂ ರೇಖೆಯ ಒಂದು ದೀಕ್ಷೆ ಬೇಕು ಅಂದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.